ಓಕೆ, ನಮಸ್ತೆ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ಏನಂತಂದರೆ 2024 ಮಹಾರಾಷ್ಟ್ರದ BOEಯಲ್ಲಿ ಕೇಳಿರ್ತಕ್ಕಂತಹ ಒಂದು ಯೂನಿಟ್ ಕನ್ವರ್ಸೇಷನ್ ಬಗ್ಗೆ ಒಂದು ಸ್ವಲ್ಪ ವಿಡಿಯೋ ಮಾಡ್ತಾಯಿದ್ದೀನಿ. ಇಲ್ಲಿ ಏನಂತಂದರೆ ಅಲ್ಲಿ ಕೇಳಿರುವಂಥ ಒಂದು ಕ್ವಶನ್ ಇದೆ ಅಂತಂದರೆ, ಒಂದು 167 mm ಆಫ್ ಮರ್ಕ್ಯುರಿ ಕಾಲಮ್ ಅಂದರೆ ಆಫ್ HG MMWCಯಲ್ಲಿ ಎಷ್ಟಾಗುತ್ತೆ, ಮಿಲಿಮೀಟರ್ ಆಫ್ ವಾಟರ್ ಕಾಲಮಲ್ಲಿ ಎಷ್ಟಾಗುತ್ತೆ ಅಂತ. ಈ 167 ಆಫ್ HGಯನ್ನು ನಾವು MMWCಯಲ್ಲಿ ಕನ್ವರ್ಟ್ ಮಾಡಬೇಕಾದ್ರೆ ಏನೊಂದು ಪ್ರೊಸೀಜರ್ ಇದೆ ಅಂತಕ್ಕಂಥದ್ದು ಇಲ್ಲಿ. ಸೊ ನೋಡೋಣ, ಇಲ್ಲಿ ನಮಗೆ ಒಂದು ಗೊತ್ತು ಏನಂತಂದರೆ, ನಮಗೆ ಆಲ್ರೆಡಿ ಏನಂತಂದರೆ 1 kg/cm² ಇತ್ತು ಅಂದಾಗ ನಮಗೆ ಇಲ್ಲಿ ಎಷ್ಟಿದೆ, ಇಲ್ಲಿ 10,000 MMWC ಅಂತ ಗೊತ್ತು. ಸೊ ಅದನ್ನೇ ನಾವು ಮರ್ಕ್ಯುರಿಯಲ್ಲಿ ನೋಡಿದಾಗ ಏನಿರುತ್ತೆ ಅಂತಂದರೆ ನಮಗೆ 735.56 mm ಆಫ್ HG. ಸೊ ಇದನ್ನು ನಾನು ಸ್ಟಾರ್ ಮಾರ್ಕಲ್ಲಿ ತೋರಿಸಿರ್ತೀನಿ. ನೀವು ಇದನ್ನು ಒಂದು ನೆನಪಿಟ್ಟರೆ ಸಾಕು, ಈ ಥರ ಒಂದು ಯಾವುದೇ ಕ್ವಶನ್ ಕೊಡಲಿ ನೀವು ಅದನ್ನು ಇಮಿಡಿಯೇಟಾಗಿ ಸಾಲ್ವ್ ಮಾಡ್ಕೋಬೋದು. ಅಂದರೆ ಏನಂತಂದರೆ ಇಲ್ಲಿ 10,000 MMWC is equal to 735.56 mm ಆಫ್ HG. ಸೊ ಇವಾಗ ಏನಂತಂದರೆ ಇದು ನಮ್ಗೆ ಎಷ್ಟು ಬರುತ್ತೆ, ಇದೊಂದು ಗೊತ್ತಿದೆ ಸಾಕು. ಇದು ಎಷ್ಟು ಅಂದರೆ ನಿಮಗೆ ಈಸಿಯಾಗಿ ಕನ್ವರ್ಟ್ ಮಾಡಬರುತ್ತೆ. ನೋಡಿ, ಇಲ್ಲಿ 735.56 mm ಆಫ್ HG ಅಂದರೆ ನಮಗೇನು ಗೊತ್ತಿಲ್ಲ, 10,000 MMWC ಅಂತ ಗೊತ್ತು. ಹಾಗಾದರೆ 167 mm HGಗೆ ಎಷ್ಟಾಗುತ್ತೆ ಅಂತಂದರೆ ಇಲ್ಲಿ ನೋಡಿ, ಈಸ್ ಈಕ್ವಲ್ ಟು 167 ಇವೆರಡನ್ನ ಇಂಟು ಮಾಡಿಕೊಂಡು ಇದನ್ನು ಡಿವೈಡ್ ಮಾಡಿದಾಗ ನಮಗೇನಂತಂದರೆ 167 mm ಆಫ್ ಮರ್ಕ್ಯುರಿ ಕಾಲಮ್ ಈಸ್ ಈಕ್ವಲ್ ಟು ಎಷ್ಟು ಬರುತ್ತೆ, ಇದನ್ನು 2270.3 MMWC. ಸೊ ಇದು ಒಂದು ಇಂಪಾರ್ಟೆಂಟ್ ಆಗಿರುತ್ತೆ. ಯಾವುದೇ ರೀತಿಯಾದಂಥ ಒಂದು ಕ್ವಶನ್ ಬರ್ಬೋದು ಇದ್ರ ಮೇಲೆ. ಸೊ ನೋಡ್ತಾ ಇದ್ದೀರಾ ಯಾವ ರೀತಿ ಒಂದು MM ಆಫ್ ಮರ್ಕ್ಯುರಿ ಕಾಲಮನ್ನು ಈ ಒಂದು ಮಿಲಿಮೀಟರ್ ಆಫ್ ವಾಟರ್ ಕಾಲಮ್ ನಾವು ಯಾವ ರೀತಿ ಒಂದು ಕನ್ವರ್ಟ್ ಮಾಡಬೇಕಂತಂದರೆ ಇದು ನಿಮ್ಗೆ ಗೊತ್ತಿರಬೇಕು. ಈ ಒಂದು ಕನ್ವರ್ಷನ್ ಫ್ಯಾಕ್ಟರ್ ನಿಮ್ಗೆ ಗೊತ್ತಿರಬೇಕು ಇಲ್ಲಿ. ಸೊ ಗೊತ್ತಾಯ್ತಲ್ಲ ಫ್ರೆಂಡ್ಸ್, ಥ್ಯಾಂಕ್ ಯು.